ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನಲ್ಲಿ ನಾವಿವತ್ತು ಕೇವಲ 15 ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ರಸಂ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ 2 ರಿಂದ 3 ಬೆಳ್ಳುಳ್ಳಿ ಹೆಸರು, 1 ಟೀ ಸ್ಪೂನ್ ಕಾಳು ಮೆಣಸು, 1 ಟೀ ಸ್ಪೂನ್ ಓಂಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ದಾಲ್ಚಿನ್ನಿ ಚಕ್ಕೆ ಮತ್ತು ನಿಂಬೆಹಣ್ಣು. ಈ ಎಲ್ಲ ಮಸಾಲಾ ಪದಾರ್ಥಗಳನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿರಬೇಕು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ 2 ಲೋಟ ನೀರು, 1 ಲೋಟ ತೆಂಗಿನಕಾಯಿ ಹಾಲು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಬೇಕು. 7 ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಬೇಕು. ಇದು ಚೆನ್ನಾಗಿ ಕುದ್ದ ಮೇಲೆ ಫ್ಲೇಮ್ ಆಫ್ ಮಾಡಿ 2 ಟೀ ಸ್ಪೂನ್ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆಗೆ 1 ಟೀ ಸ್ಪೂನ್ ಎಣ್ಣೆ ಅಥವಾ ತುಪ್ಪ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಜೀರಿಗೆ ಸಿಡಿದ ಮೇಲೆ ಒಗ್ಗರಣೆನ ರಸಂಗೆ ಮಿಕ್ಸ್ ಮಾಡಬೇಕು. ಈ ರಸಂನ ಹಾಗೇನೆ ಕುಡಿಬೋದು ಅಥವಾ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಈ ರಸಂ ಕುಡಿಯೋದ್ರಿಂದ ನಿಮಗೇನಾದರೂ ನೆಗಡಿ ಅಥವಾ ಗಂಟ್ಲು ನೋವಾಗಿದ್ರೆ ರಿಲೀಫ್ ಸಿಗುತ್ತೆ. ಫ್ರೆಂಡ್ಸ್, ನೀವು ಈ ರಸಂನ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಈ ಲಿಂಕ್ನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.